ಅದು ಲಕ್ಷಾಂತರ ಭಕ್ತರ ಆರಾಧ್ಯ ಕೇಂದ್ರ. ಭರತ ಹುಣ್ಣಿಮೆಯ ದಿನ ಆ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಆದರೆ ಈ ಬಾರಿ ಬರಗಾಲದ ಎಫೆಕ್ಟ್ ಭಕ್ತರಿಗೂ ತಟ್ಟಿದೆ. ಕೂಗಳತೆ ದೂರದಲ್ಲಿ ತುಂಗಾ ನದಿ ಇದ್ರೂ ಭಕ್ತರು ಪರದಾಡುವಂತಾಯಿತು. ಬರಗಾಲದ ಹಿನ್ನೆಲೆಯಲ್ಲಿ ಇದೀಗ ಕೊಳಚೆಯ ನೀರಿನಲ್ಲಿ ಚೆಂಬಿನಲ್ಲಿ ಕೆಲವೊಂದಿಷ್ಟು ನೀರನ್ನ ತುಂಬಿಕೊಂಡು ಸ್ನಾನವನ್ನ ಮಾಡ್ತಾ ಇರುವಂಥದ್ದು. ನೀರಿಲ್ದಕ್ಕ ಮೈ ತಿಂಡಿ ಕೈ ತಿಂಡಿ ಅಂತಂದು ಎಲ್ಲರೂ ಜಳಕ ಮಾಡಕ್ಕೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ರಿ. ಬತ್ತಿ ಹೋಗಿರುವ ನದಿ, ಗುಂಡಿಯಲ್ಲಿರುವ ಕೊಳಚೆ ನೀರಲ್ಲೇ ಸ್ನಾನ ಮಾಡುತ್ತಿರುವ ಭಕ್ತರು. ಕೊಪ್ಪಳ ತಾಲೂಕಿನ ಹುಲಗಿ ಬಳಿಯ ತುಂಗಭದ್ರಾ ನದಿಯ ದೃಶ್ಯವಿದು. ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಬಂದ ಭಕ್ತರ ಪರದಾಟ. ಕೊಳಚೆ ನೀರಲ್ಲೇ ಸ್ನಾನ, ಭಕ್ತರಿಗೆ ಚರ್ಮದ ಸಮಸ್ಯೆ. ಇದು ಭರತ ಹುಣ್ಣಿಮೆ. ಕೊಪ್ಪಳದ ಹುಲಿಗಿ ಗ್ರಾಮದ ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಭಕ್ತರ ದಂಡೇ ಬಂದಿತ್ತು. ತುಂಗೆಯಲ್ಲಿ ಮಿಂದು ದೇವಿ ದರ್ಶನ ಮಾಡಿದ್ರೆ ಕಷ್ಟಗಳು ನಿವಾರಣೆಯಾಗತ್ತೆ ಅನ್ನೋದು ನಂಬಿಕೆ. ಆದರೆ ಭರತ ಹುಣ್ಣಿಮೆಗೆ ಬಂದ ಭಕ್ತರು ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದೆ ಪರದಾಡಿದ್ರು. ಬತ್ತಿರುವ ನದಿಯಲ್ಲಿ ನೀರು ಹುಡುಕುತ್ತಾ ಪುಣ್ಯ ಸ್ನಾನ ಮಾಡಲು ಪರದಾಡಿದ್ರು. ಮೈ ತೊಳ್ಕೊಳಕ ಬೆಳಗ ಮುಂಜಾನೆ ಹೋಗಿ ಮೈ ತೊಗೊಂಬಂದಾರ್ರಿ. ಎಲ್ಲರೂ ಮೈ ತಿಂಡಿ ಅನ್ನಕತ್ತಾರ್ರಿ. ಜಳಕ ಮಾಡಕ್ಕೆ ನೀರಿಲ್ದಕ್ಕೆ ಆ ಕಡೆ ಹೊಂಟಿವ್ರಿ, ಆ ಕಡೆ ನೀರಿಲ್ಲ ಅಂತಾರ್ರಿ. ಮೈ ಎಲ್ಲ ತಿಂಡಿ ಐತಿ ಅಂತಾರ್ರಿ. ದೇವಸ್ಥಾನ ರೀ, ನೀರು ಬಿಡ್ಬೇಕಾಗಿತ್ತು ರೀ. ಇವಾಗ ಭಾಳ ಭಕ್ತರು ಬರ್ತಾರೆ ರೀ. ಭಾರತ ಹುಣ್ಣಿಗೆ ಎಲ್ಲೆಲ್ಲಿ ಮಂದಿ ಬರ್ತೈತ್ರಿ. ನಮ್ಮ ಎಲ್ಲಿ ಅಲ್ಲಿ ಮಂದಿ ಬರ್ತೈತಿ. ದೇಶ ಬಿಟ್ಟು ದೇಶ ಬರ್ತಾರೆ ಇಲ್ಲಿಗೆ. ನೀರು ಬಿಟ್ರೆ ಒಂದು ಸ್ವಲ್ಪ ಈ ಜಾತ್ರೆಗೆ ಯಾರ ಬಿಡ್ಬೇಕಾಗಿತ್ತು ರೀ. ನೀರಿಲ್ರಿ. ನೀರಿಲ್ದಕ್ಕೆ ಈಗ ಮೈ ತಿಂಡಿ ಅಂತಾರೆ ನೋಡ್ರಿ. ಕುಡ್ಲಾಕ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಜನಕ್ಕೆ ಜಳಕ ಮಾಡಕ್ಕೆ ನೀರಿಲ್ಲ. ಕೃಷ್ಣಾ ನದಿ ಖಾಲಿ, ಹಳ್ಳಿಗಳಲ್ಲಿ ನೀರಿಗೆ ಹಾಹಾಕಾರ. ಕೃಷ್ಣಾ ನದಿ ತೀರದಲ್ಲಿ ಬರ್ತಕ್ಕಂಥ ಗ್ರಾಮಗಳ ಸ್ಥಿತಿ ಅಂತೂ ಶೋಚನೀಯ ಸ್ಥಿತಿ ತಲುಪಿರುವಂಥದ್ದು. ರಾಯಚೂರಿನಲ್ಲೂ ಬೇಸಿಗೆಗೂ ಮೊದಲೇ ಜಲದಾಹ ಎದುರಾಗಿದೆ. ಕೃಷ್ಣಾ ನದಿ ಬರಿದಾಗಿದ್ದು ದೇವಸುಗೂರು, ಆತ್ಕೂರು ಜನರೆಲ್ಲ ಕಂಗಾಲಾಗಿದ್ದಾರೆ. ನದಿ ನೀರು ಸಂಗ್ರಹಿಸಲು ನಿರ್ಮಿಸಿದ್ದ ತಡೆಗೋಡೆಯು ಕೊಚ್ಚಿ ಹೋಗಿತ್ತು. ಅದರ ನಿರ್ಮಾಣವೂ ಆಗದಿರೋದ್ರಿಂದ ನೀರಿನ ತತ್ವಾರ ಉಂಟಾಗಿತ್ತು. ಏನು ನೀರು ಕುಡಿಯೋಕನೇ ಇಲ್ಲ, ಏನಿಲ್ಲ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಬೇಕು. ಬೋರ್ಗಳಲ್ಲಿ ತಗೊಂಬರ್ಬೇಕು ಸರ್. ನೀರೇ ಇದ್ದಿಲ್ಲ ಸರ್. ಇಲ್ಲಿ 4 ದಿವಸ ಆಯ್ತು ಸರ್, ನೀರೇ ಇಲ್ಲ, ಕುಡಿಯೋಕ್ಕೂ ಇಲ್ಲ. ಯಾರು ಕೇಳೋದಿಲ್ಲ ಸರ್. ಜಗ್ಗಿ ಪ್ರಾಬ್ಲಮ್ ಆಗಿಬಿಟ್ಟದ ಸರ್. ಎಲ್ಲರಿಗೆ ನೀರು ಕುಡಿಯೋಕೆ ಇಲ್ಲ, ಏನಿಲ್ಲ. ಏನು ಗದ್ದೆಗಳು ಇಲ್ಲ, ಎಲ್ಲ ಒಣಗೋಗ್ಬಿಟ್ಟದ ನದಿ ಎಲ್ಲ. ಕೃಷ್ಣ ನದಿ ಎಲ್ಲ ನೀರು ಪ್ರಾಬ್ಲಮ್ ಜಗ್ಗಿ ಐತೆ ಸರ್. ಏನು ಕೇಳೋದಿಲ್ಲ ಸರ್. ಎಷ್ಟು ಸಲ ಹೇಳಿದ್ರು ಅವರು ಬಿಡಿಸ್ತೀವಿ ಅನ್ನಕಂತಾರ. ಎಲ್ಲಿ ನೀರು ಬಿಡೋದಿಲ್ಲ, ಏನು ಬಿಡೋದಿಲ್ಲ ಸರ್. ಜಾನುವಾರುಗಳು ಕೂಡ ನೀರಿಗಾಗಿ ಪರಿತಪಿಸುತ್ತಿವೆ. ನದಿಯುದ್ದಕ್ಕೂ ನೀರಿಗಾಗಿ ಅಲೆದಾಡ್ತಿವೆ. ಏನೇ ಹೇಳಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕಿದೆ. ಜನರ ಈ ಜಲದಾಹ ನೀಗಿಸಲು ಪರಿಹಾರ ಹುಡುಕಬೇಕಿದೆ. ರಾಯಚೂರಿನಿಂದ ಭೀಮೇಶ್ ಪೂಜಾರ್ ಜೊತೆ ಸಂಜಯ್, TV9 ಕೊಪ್ಪಳ.